ಅಲ್ಲ ಕಣಿಯಕ್ಕ ಅಕೌಂಟ್ನಾಗೆ ಹೆಂಗನ ದುಡ್ಡು ಇರೋದಕ್ಕೆ ಸರಿಯಾಗೋಯ್ತೆ. ಅವಳೆಲ್ಲ ಬಿಡಿಸ್ಕೊಂಡು ಖರ್ಚು ಮಾಡಿದರೆ ಏನು ಮಾಡಬೇಕಾಗಿತ್ತು. ಅಯ್ಯೋ ಶಿವನಿ. ಆಮೇಲೆ ಇವರು ಕೊಡಲ್ಲ ಅಂಬರು, ಗಂಡ ನಾನೇ ಸೈನ್ ಹಾಕಿದ್ದೆ ನಾನು ಕೊಡೋಕ್ಕೆ ಅಂತ ಗೋವಿಂದಣ್ಣ ಏನು ಅಂಬೋದು. ಹೆಂಗ ಇವಾಗ ಹೋಗಿ ಬ್ಯಾಂಕ್ನ ಚೆಕ್ ಮಾಡ್ಸತ್ಕತ್ತ ಐತೆ ಅಂತ ಹೇಳವ್ರಿ. ಹೆಂಗ ಬಿಡಿಸ್ಕೊಂಡು ಕೊಡ್ತಾಳೆ ಬಿಡತ್ತ, ಸುಮ್ಮನೆ ಕೊಟ್ಟು ಅವಳ್ದ ಕ್ಲಿಯರ್ ಮಾಡಿಬಿಡಣ. ನೋಡಮ್ಮ ಇಂಥವ್ರಿಗೆ ಕೊಡ್ಸಿರಿ ಏನು ಪಾಡು, ನಾವು ಕೊಡಿಸ್ತಾರೋ ಅಷ್ಟೇನಿ. ನಾಲ್ಕು ಕಣ್ಮಣ್ಣು ಐಕ್ಯಬೇಕಾಗುತ್ತೆ. ಹೆಂಗತ್ತ ಅಕೌಂಟ್ನಾಗ ಐತೆ ಅಂದರು. ಅದಕ್ಕೆ ಹೆಂಗ ಗಾಯತ್ರ ಬಿಡಿಸ್ಕೊಂಬತ್ತೀನಿ ಅಂದ್ಲು. ಇವಾಗ ಬಿಡಿಸ್ಕೊಂಬತ್ತಾಳೆ. ಹಂಗೆ ಗೋವಿಂದಣ್ಣಗೂ ಹೇಳು ಹೋಗ್ಬೇಕು. ನೋಡೋಣ ಹಿಂಗೆ ಊರಾಗಿದ್ಲು, ಕರ್ಕೊಂಡ್ಬಂದು ಹಿಂಗೆ ಅಕೌಂಟ್ನಾಗಿತ್ತು ಬಿಡಿಸ್ಕೊಂಡ್ವಿ ಅಂತ ಹೇಳೋಗಣ ಗೋವಿಂದಣ್ಣ. ಬಿಡಿಸ್ಕೊಂಬಂದ್ರು ಕಣಿಯಕ್ಕ, ಬಿಡಿಸ್ಕೊಂಬಂದಮ್ಮ. 1,00,000 ಸೀದಾ ಇತ್ತು. ನಡೀರಿ ಹೋಗಿ ಸಾರಿಗೆ ಹೇಳ್ಬಿಟ್ಟು ಕಟ್ಟಿ ಎಲ್ಲ ಕ್ಲಿಯರ್ ಮಾಡಿಬಿಡೋಣ. ಹೆಂಗಾತ್ಲಾಗೆ ದುಡ್ಡು ಇರೋದ್ಕಂತೂ ಪರವಿಲ್ಲ, ಹೆಂಗ ಬಿಡಿಸ್ಕೊಂಬಂದ್ವಿ. ಆಗಳಮ್ಮ ಗಾಯತ್ರಮ್ಮ ಬಂದಿದ್ರ ಸಿಕ್ಕಿದ್ಲೆ ಇವಳು ಮನೆಯಾಳ ಮುಂದೆ. ಸಿಕ್ಕಿದ್ಲು ಕಣಣ್ಣ, ಸಿಕ್ಕಿದ್ಲು. ಏನು ಮಾಡೋಣ, ಹೋಗಿ ಒದ್ದು ಹೇಳ್ಕೊಂಡು ಬಂದ್ವಿ. ಹೆಂಗನ ಅಕೌಂಟ್ನಾಗೇನೆ ಇತ್ತು, ಅಕೌಂಟ್ನಾಗೆ ಇಕ್ಕೊಂಡವಳೆ. ಅಕೌಂಟ್ನಾಗ ಇಕ್ಕೊಂಡಿರೋದಕ್ಕೆ ಈಗ ಹೋಗಿ ಬ್ಯಾಂಕ್ನಾಗ ಹೋಗಿ ಬಿಡಿಸ್ಕೊಂಬಂದ್ವಿ ಕಣಣ್ಣ. ಅಲ್ಲ ಕಣೆ, ನಿನಗೆ ಮಾನ ಮರ್ಯಾದೆ ಬೇಡ್ವಿ. ಸಂಘದಾಗ ದುಡ್ಡು ತಗೊಂಡು ಅದೇ ಹೋಗಿದೆಯಲ್ಲ. ಇಲ್ಲಿ ಕೊಡ್ತಾರೆ ಬಿಡು, ಅವ್ರ ಮಸ್ತಾಗೈತೆ ಕಟ್ಕೊಂತಾರೆ, ಇಲ್ಲ ಅಂದರೆ ಬಿಡು ಅಂತ ಹೇಳಿ ಅದೇ ಹೋಗಿದೀಯಾ. ನಾವ್ಯಾತಕ್ಕೆ ಇಲ್ಲಡೋ, ನಿನಗೆ 1 ರೂಪಾಯಿನೂ ನಮ್ಮ ಕುರಿಯಾಗು ದುಡ್ಡು 1 ರೂಪಾಯಿನೂ ನಿನಗೆ ತೋರಿಸಲ್ವೇ? ತೋರಿಸಲ್ಲ. ಸರಿಯಾಗಿ ಇಕ್ಕೆಗಾಯ್ತಾ, ಇಕ್ಕೊಂಡಿದ್ದೀನಿ ಬಿಡು. ಅಲ್ಲ ನೀನು ತಾಂಡು ಅದೇ ಓದಲ್ಲ, ಕಟ್ಬೇಕೊಂಬಂದು ನಿಟ್ಬೇಡ್ವಿ. ಬಿಡು, ಹೆಂಗು ನನ್ನ ಗಂಡನು ನನ್ನ ಮಗಳು ಕೊಡ್ತಾರೆ ಅಂತ ಅದೇ ಹೋಗಿದೀಯಾ. ಇವಾಗ ಬಿಡಿಸ್ಕೊಟ್ನಲ್ಲ ಬಿಡ್ರೆ ತಯಾರ, ಅದೇ ಯಾಕಂಗೆ ಆಡ್ತೀರಾ? ಬಿಡಿಸ್ಕೊಟ್ಟಿಲ್ವಿ? ನಮ್ಮ ರೀತಿಗೆ ಸೆನಕ್ಕಿಲ್ಲ ಅಂತ ಅಂದಾಗ ಆಪ್ರೇಷನ್ ಆಗಬೇಕಾಗಿತ್ತು. ಅವ ನೋಡಿದೆ, ಇನ್ನು ಅಕೌಂಟ್ನಾಗೆ ಬಿದ್ದಿರಲಿಲ್ಲ. ಹೋಗಿ ಚೆಕ್ ಮಾಡಿಸ್ದೆ, ಬಿದ್ದಿರಲಿಲ್ಲ. ಅದಕ್ಕೇನೆ ಮಣ್ಣು ಬಿದ್ದೈತಿ. ಅಯ್ಯೋ, ನಾನೇನು ತಾಂಡು ಖರ್ಚು ಮಾಡಿಲ್ಲ ಕಣೆ ತಾಯಿ. ಇವಾಗ ಕೊಟ್ಟಿಲ್ವೇ? ನಿನ್ನಂತಳಿ ಕೊಡಿಸಿದ್ರೆ ಅಷ್ಟೇ ಕಣಮ್ಮ. ಕೊಡಿಸ್ತಾರೂ ಎಲ್ಲನ ಕೂಕೊಂಡು ಮೂರಾದಿ ಕೂಡಿರೋ ತಮ್ಮಣ್ಣ ಇಕ್ಕಬೇಕಾಗುತ್ತೆ. ನಿನ್ನಂತಳಿಗೆ ಸಂಘದ ದುಡ್ಡು ಕೊಡ್ಸಿರಿ. ಅಷ್ಟೇನಿ. ಇಂಥವೇ ಯಾರಿಗಾನ ಮಾಡಿಗಿಡಿಯ ಥೂ. ಎಲ್ಲರಿಗೂ ಹೇಳ್ಬೇಕು, ಎಲ್ಲ ಸಂಘದಾಗೂ ಲೀಸ್ಟ್ ಕೊಡ್ಬೇಕು. ಈ ಮುಂದೆ ಲೀಸ್ಟ್ ಕೊಟ್ಟು ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಈ ಅಮ್ಮಗೆ ಸಂಘದಾಗೆ ದುಡ್ಡು ಕೊಟ್ಟಿಗಿಟ್ಟಿರ ಮೋಸ ಮಾಡಿ ಓಡೋಗ್ತಾಳೆ ಅಂತ ಹೇಳಿ ಎಲ್ಲ ಸಂಘದಾಗೂ ಆಧಾರ್ ಕಾರ್ಡ್ ಕೊಟ್ಟು ಹೇಳೋಣ ಭಾಗ ಆಯ್ತರ ಕಯ್ಯ. ನಮ್ಮಂತ ಎಲ್ಲರಿಗೂ ಆಗೋದು ಬೇಡ ಇವಳಿಗೆ. ಅಲ್ಲ ಕಣಮ್ಮ, ನಿನಗೆ ಎಷ್ಟಂತ ಹೇಳೋಣಮ್ಮ ನಾವು, ಎಷ್ಟಂತ ಹೇಳೋಣಮ್ಮ? ಎಷ್ಟು ಒಳ್ಳೆ ಮಾತನ್ನ ಹೇಳಿದ್ರು ಹಿಂಗೆ ಮಾಡಿ ಹೋಗಿದ್ಯಲ್ಲಮ್ಮ. ಬಿಡು, ಕೊಡ್ತಾರೆ ಕುರಿಯಾಗಳು ದುಡ್ಡು ಐತೆ ಅಂತ ಹೇಳಿ ತಾಂಡ ಅದೇ ಹೋಗಿದ್ಯಲ್ಲ. ಗೊತ್ತಾಗಲ್ವೇ ನಿನಗೆ? ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತೀಯ? ಬರ್ರೆ ಹೋಗೋಣ. ಅಣ್ಣ, ನಮ್ಮ ದುಡ್ಡು ನಮಗೆ ಸಿಕ್ತು, ಸಂಘದ್ದು 1,00,000 ದುಡ್ಡು ಬಿಡಿಸ್ಕೊಂಬಂದಿದ್ದೀವಿ, ಅಕೌಂಟ್ನಾಗಿತ್ತು, ತಗೊಂಡು ಹೋಗ್ತೀವಿ. ಸರಿ ಕಣಮ್ಮ, ಆಯಿತು. ಇನ್ನೊಂದು ದಿವಸ ಕೊಡ್ಸಕ್ಕೆ ಹೋಗ್ಬೇಡ್ರಿ ಇಂಥರಿ ಸಂಘದಾಗ ದುಡ್ಡ. ನಮಗೆ ಕೇಳ್ರಿ, ಏನು ಬೇಕಂದ್ರೆ ನಮ್ಮನ್ನು ಕೇಳ್ರಿ, ಸರಿನಾ? ಸುಮ್ಮನೆ ನೀವು ನೋಡ್ದಲೆ ಮಾಡ್ದಲೆ ಗಂಡು ಸೈನ್ ಇಲ್ದಲೆ ಕೊಡಿಸ್ಬಿಡ್ತೀರಾ. ಗೊತ್ತಾಯ್ತಲ್ಲಣ್ಣ, ಇನ್ಮೇಲಿಂದ ಯಾವ ಸಂಘದಾಗೂ ಸಾಲ ಕೊಡಬಾರ್ದು, ಹಂಗೆ ಮಾಡ್ತೀವಿ. ನಮಗೆ ಗೊತ್ತೈತಿ ಹೆಂಗೆ ಹೇಳಿ ಹೆಂಗೆ ಮಾಡಿಸ್ಬೇಕು ಅಂತ ಹೇಳಿ. ನಡೀರಿ ಹೋಗೋಣ. ಮಾನ ಮರ್ಯಾದಿದ್ದರಾಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ನಿಜವಾಗ್ಲೂ. ಎಂತ ಉಗುಳಿಸ್ಕೊಂಬ ಬಂತ್ಕೋ ಹೆಂಗಸ್ರೆಲ್ಲ ಎಂತೆಂಥ ತಲಾಕು ನಾನು ಮಾತಾಡ್ತಾರಲ್ಲ, ಬಾಯಿಗೆ ಬಂದಂಗೆ ಕಟ್ಟಿಲ್ದಂಗೆ ಹೆಂಗಸ್ರತಾಗೆಲ್ಲ ಅನ್ನಿಸ್ಕೊಂಬಕ್ ನಾಸ್ಕೆ ಆಗಲ್ವಿ. ಇಂಥವೇನಕ್ಕೆ ಮಾಡ್ತೀಯ, ಹೋಗು. ಎಲ್ಲಿ ಹೋಗ್ತಾ ಇದೆಯೇ ನೀನು? ಕಳೆ ನಮ್ಮ ಮನೆಯಾಕೆ ಬಿಡ್ಕೊಂಬಲ್ಲ, ನಡಿ ಆಯ್ಸಿಕ್ ನೀನು, ನಡಿ ಆಯ್ಸಿಕೆ. ನಮ್ಮ ಮನೆಯಾಕೆ ಬಿಡ್ಕೊಂಬಲ್ಲ, ನನಗೇನು ಹೇಳಿದ್ದು ಅವತ್ತೇ ಹೇಳಿದ್ದೀನಿ. ಬಿಡು, ಒಳ್ಳೆ ಬುದ್ಧಿ ಬಂದೈತಿ ಅಂತ ಹೇಳಿ ಬಿಡ್ಕೊಂಡಿದ್ದೀನಿ. ತಿರ್ಗಾ ನೀನು ರೋಪ್ ಹೊಡಿತಾ ಇದೀಯಾ. ಅಲ್ಲ, ಏನು ಮಾಡೋಣ, ನಾನು ತಗೊಂಡೆ. ದುಡ್ಡಿರ್ಲಿಲ್ಲ ಮತ್ತು ಖರ್ಚಿಗೆ. ಯಾತ್ಕನ ನೀವು ಕೊಡಲ್ಲ, ಏನಿಲ್ಲ. ಕೇಳಿರಿ ಯಾತ್ಕನ. ನಮಗೆ ದುಡ್ಡು ಬೇಕಾಗಿತ್ತಪ್ಪ ಖರ್ಚಿಗೆ, ತಗೊಂಡೆ. ನೀವು ಏನ್ಕನ ಕೇಳಿರಂಗೆ 1 ರೂಪಾಯಿ ಕೊಡ್ತಿರ್ಲಿಲ್ಲ. ಅದಕ್ಕೆ ಮನೆಯ ಮೇಲೆ ನಾನು ಒಬ್ಳು ಮನ್ಸಲು ಅಂದಮೇಲೆ ನನಗೆ ಏನ್ಕನ ದುಡ್ಡು ಬೇಡವೆ, ಖರ್ಚಿರಲ್ವೇ? ಅದಕ್ಕೆ ತಗೊಂಡೆ. ಬಿಡು, ಕೊಡ್ತಾರೆ ಸಂಘ ಕಟ್ಟಕ್ಕೆ ಅಂತ ಹೇಳಿ ತಗೊಂಡೆ. ನಾನೇನೇನು ಖರ್ಚು ಮಾಡಿರಲಿಲ್ಲ, ಬಿಡು, ಇವಾಗ ಕೊಟ್ಟನಲ್ಲ. ಮರ್ಯಾದೆ ಹೋದ್ಮೇಲೆ ಗೋವಿಂದಪ್ಪನ ಹೆಂಡ್ತಿ ಸಂಘಗೆ ದುಡ್ಡು ತಗೊಂಡು ಹೋಗ್ಯವಳಂತ ಊರು ಬಿಟ್ಟು ಓಡೋಗ್ಯವಳಂತೆ ಅಂತ ಹೇಳಿ ಊರೆಲ್ಲ ಮಾತಾಡಿ ನಮ್ಮ ಮರ್ಯಾದೆ ಹೋದ್ಮೇಲೆ ಕೊಡೋದು. ಮರ್ಯಾದೆ ತೆಗ್ದು ಹೋಗ್ತೀಯ ನಮ್ಮ ಮರ್ಯಾದೆನ. ಊರಾಗೆಲ್ಲನ ಗೋವಿಂದಪ್ಪನ ಹೆಂಡ್ತಿ ದುಡ್ಡು ತಗೊಂಡು ಹೋಗ್ಯವಳಂತೆ ಅಂತ ಹೇಳಿ ನಮ್ಮ ಮರ್ಯಾದೆ ತೆಗೆದು ಮಾತಾಡ್ತಾ ಇದ್ದಾರಲ್ಲ. ಗೊತ್ತಾಗಲ್ವೇ ನಿನಗೆ? ನಮ್ಮ ಮರ್ಯಾದೆ ತೆಗೆದು ಹೋಗ್ತೀಯ. ಯಪ್ಪ, ಸುಮ್ಕಿರ ಪಾತ್ಲಾಗ ಹೋದ್ರು ಹೋಗ್ಲಿ. ನಮಗೇನೆ ಹಳೆ ಬೇಜಾರಾಗ್ಬಿಟ್ಟೈತಿ. ಹೇಳಿ ನಮಗೆ ಬೇಜಾರಾಗೈತಿ. ಸುಮ್ಮನಿರು, ಯಾಕೆ ಹೋಯ್ತೀಯ? ಸುಮ್ಮನೆ ಯಾಕೆ ಒಯ್ದು ನಾವ್ಯಾತಕ್ಕೆ ಪಾಪಕ್ಕೆ ಬಿಡೋಣ? ಸುಮ್ಮನಿರ ಪಾತ್ಲಾಗೆ ಹೋದ್ರು ಹೋಗ್ಲಿ. ಏನು ಮಾಡೋಕ್ಕಾಗುತ್ತೆ? ಅವ್ರು ಎಷ್ಟು ಹೇಳಿರು ನಮ್ಮ ಅಮ್ಮ ಇನ್ನೂ ಅರೀತಾ ಹಂಗೇ ಮಾಡ್ತಾರೆ. ಮನುಷ್ಯರಾದ್ಮೇಲೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಯಾಕೆ ಹೇಳ್ತಾರೆ ಏನು ಅಂತ ಹೇಳಿ. ಬಿಡಪ್ಪ, ಯಾಕೆ ಹೋಯ್ತೀಯ? ಏನು ನಾನೇನು ಇವಾಗೇನು ಖರ್ಚು ಮಾಡಿಲ್ಲ ದುಡ್ಡ. ಖರ್ಚು ಮಾಡಲಿಲ್ಲ ಅಂದ್ರೂ ಹೋಗಿ
ಹಿಂಗೆ ದುಡ್ಡು ತಗೊಂಡು ಆ ಬೇರೆ ಊರಕ್ಕೆ ಹೋಗಿ ಸೇರ್ಕೊಂಡು ಅಲ್ಲಿಂದ ಅವ್ರು ಹೆಂಗಸ್ರು ಬಂದು ಒಯ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಮ್ಮ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅಂತ ಏನೋ ಲೆಕ್ಕ ಹಾಕಿದ್ವಿ. ನಾವು ಕಷ್ಟ ಬಿದ್ದು ಬಿಸಿಲು ಒಮ್ದಂಗೆ ಮಳೆ ಒಮ್ದಂಗೆ ನಾವು ಹೆಂಗೆ ಬಿಡತ್ತಾಗಿ ನಮ್ಮ ಗೊಂಬೆಲ್ ಒಂದು ನೋಡಿರಿ ಮದುವೆ ಆಯ್ತು ಹೆಂಗ ಹೊತ್ತಾಗಿ ಎಲ್ಲರೂ ಚೆನ್ನಾಗಿರೋಣ ಅಂತ ಇದ್ದರೆ ನಿಂದೊಂದು ನೀನೊಂದು ನಿಂದೇ ಒಂಥರ ಆಗುತ್ತೆ. ಬರಬೇಡ ನಿನ್ನ ಮನೆಯಾಕೆ. ಅಯ್ಯೋ ಬರಲ್ಲ ಬಿಡಪ್ಪ, ಎಲ್ಲನಾತಿ ಹೆಂಗ ನಿಮ್ದೇ ಜೀವನ ಮಾಡ್ತೀವಿ, ಬರಲ್ಲ ಬಿಡು. ಬೇಡ ಬಿಡು, ನಿಮ್ಮ ಮನೆಯ ಕಾಲಿಕ್ಕಲ್ಲ ಬಿಡು. ಕಾಲಿಕ್ಕಲ್ಲ ಬಿಡಪ್ಪ. ನಾನು ದುಡ್ಡು ಬಿಡಿಸ್ಕೊಂಡು ಹೋಗಕ್ಕೆ ಅಷ್ಟೇ ಬಂದಿದ್ದು. ಹೋಗ್ತೀವಿ ನಾನು ನಮ್ಮ ರೀತ ಎಲ್ಲ ಇರ್ತೀವಿ, ಎಲ್ಲ ಒಂದು ಕಡೆಗೆ ಜೀವನ ಮಾಡ್ತೀವಿ, ಕೂಲಿ ಮಾಡ್ಕೊಂಡಿರ್ತೀವಿ. ಸುಮ್ಕಿರಪ್ಪ, ಬೇಡ, ನಾನು ಹೋಗ್ತೀನಿ. ಮೊದಲು ತೊಲ್ಗು ಆಸಿಕ್ ತೊಲ್ಗು ಮೊದಲು ರೆಡಿ ಆಸಿಕ್ ಫಸ್ಟು. ಇದ್ರೆ ನಮಗೆ ಮರ್ಯಾದೆ ಇರಲ್ಲ, ನಾವು ಹೆಂಗ ಗೌರವಾಗಿರ್ತೀವಿ, ನಿನ್ನಿಂದ ನಮಗೆ ಊರಾಗ ಮರ್ಯಾದೆ ಇರಲ್ಲ. ರೆಡಿ ಆಸಿಕ್ ನೀನು ಫಸ್ಟು. ಹೋಗ್ತೀನಿ ಚೆನ್ನಾಗಿರ್ರಿ, ನೀವೇ ಚೆನ್ನಾಗಿರ್ರಿ. ಇರೋ ಬರೋ ದುಡ್ಡೆಲ್ಲ ಇಕ್ಕೆ ನೀವೇ ಚೆನ್ನಾಗಿರಪ್ಪ. ನಾನು ನಮ್ಮ ರೀತಿನ ಪಾಡು ಹೆಂಗ ಆಗುತ್ತೆ. ಅಲ್ಲ ಸಂಗದ ದುಡ್ಡು ಏನು ಮಾಡ್ಕೊಂಡ್ರಿ ಗೋವಿಂದಣ್ಣಯ್ಯ? ಖರ್ಚು ಮಾಡಿರ್ಲಿಲ್ಲ ಅಂತೆ ಕಣಮ್ಮ ರಾಧಮ್ಮ, ಈಗ ಬಿಡಿಸ್ಕೊಂಡ್ ಕೊಟ್ಟು ಓದ್ಲು. ಅಲ್ಲ ನೋಡಮ್ಮ, ಎಂಥ ಕೆಲಸ ಮಾಡ್ತಾಳೆ ಬಿಡು, ಕುರಿಯಾಗಳು ದುಡ್ಡು ಇದ್ದಾವೆ, ನಾನು ತಗೊಂಡು ಹೋಗ್ಬಿಟ್ರೆ ಕೊಡ್ತಾರೆ ಅಂತ ಹೇಳಿ ನೋಡು ಎಂಥ ಕೆಲಸ ಮಾಡಿದ್ದಾಳೆ. ಅದಕ್ಕೇನೆ ನಾವು ಕೊಡಲಿಲ್ಲ. ಹೋಗ್ಲೇಳು ಸುಮ್ಮನಿರಮ್ಮ, ಕಾಸ್ಟ್ ಬಿದ್ದು ಮಾಡ್ಕೊಂಡು ತಿನ್ಲಿ, ಗೊತ್ತಾಗುತ್ತೆ. ರೀತಾನು ಅವಳು ಎಲ್ಲ ಮಾಡ್ಕೊಂಡು ತಿಂತಾರಂತೆ, ಮಾಡ್ಕೊಂಡು ತಿನ್ಲೇಳು. ನಮಗೆ ಮರ್ಯಾದೆ ಇರಲ್ಲ ಅತ್ಲಾಗಿ, ನಾವು ಹೆಂಗೋ ಕಷ್ಟನೋ ಸುಖನೋ ಹೆಂಗೋ ಮಾಡ್ಕೊಂಡು ಇರ್ತೀವತ್ತ. ನೋಡಿರೇ ರದಕಯ್ಯ ಒಂದೊಂದ್ಸತಿ ಅಯ್ಯೋ ಅನ್ಸುತ್ತೆ. ನೋಡು ಎಂಥ ಕೆಲಸ ಮಾಡೈತಿ ನಮ್ಮಮ್ಮಯ್ಯ, ಗೊತ್ತಾಗಲ್ವ? ಇಷ್ಟೆಲ್ಲ ಆದ್ಮೇಲೂ ಯಾರನ ಏನಂದಾರು ನಮ್ಮನ್ನ. ಹೆಂಗ ನಮ್ಮಯ್ಯ ಬಿಡ್ಕೊಂಡೈತೆ, ಮನೆಯಾಗ ಇರಾನ ಅಂಬ ಸುದ್ದಿ ಇಲ್ಲ. ನೋಡಿರೇ ನಮ್ಮಮ್ಮ ನೋಡಿರಿ ಅಯ್ಯೋ ಅನ್ಸುತ್ತೆ ಒಂದ್ಸತಿ. ಎಂತಳನಾಗ್ಲಿ ತಾಯಿನೇ ಅಲ್ವೇ ರದಕಯ್ಯ, ಅದಕ್ಕೆ ಅಯ್ಯೋ ಅನ್ಸುತ್ತೆ. ನೋಡು ಹೆಂಗೆ ಅಂದ್ರೆ ನಾ ಮುನ್ ಬುದ್ಧಿನೇ ಬಿಡಲ್ಲ. ಅದೇ ಓತು ಇರ್ಬೇಕಾ? ಸಿಟ್ನಾಗ ಏನಂಗೆ ಗಮ್ತಾರೆ, ಅದೇ ಓತು. ಸುಮ್ಮನಿರು, ಹೋದ್ರು ಹೋಗ್ಲೇಳು. ಹೆಂಗತ್ಲಾಗಿ ಏನು ಮಾಡೋಕ್ಕಾಗಲ್ಲ. ಅವ್ರು ಹೆಂಗನ ಅವ್ರು ಕಷ್ಟ ಬಿದ್ದು ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ. ಕಷ್ಟ ಬೀಳ್ಬೇಕಣಮ್ಮ. ಕಷ್ಟ ಬೀಳಲಿಲ್ಲ ಅಂದರೆ ಗೊತ್ತಾಗಲ್ಲ ಅವ್ರಿಗೆ ಕಷ್ಟ ಏನು ಅಂತ ಹೇಳಿ. ಕಷ್ಟ ಬಿದ್ದು ಮಾಡ್ಕೊಂಡು ತಿನ್ಲಿ, ಸುಮ್ಕಿರು, ಗೊತ್ತಾಗುತ್ತೆ. ಯಮ್ಮ ಬಾರಮ್ಮ, ಹೋಗ್ಬೇಡ, ಬಾ ಇಲ್ಲಿ. ಇಲ್ಲ ಕಣೆ, ಬರಲ್ಲ, ನೀವೇ ಎಲ್ಲ ಚೆನ್ನಾಗಿರ್ರಿ. ನಾನು ಹೋಗ್ತೀನಿ. ಹಂಗಲ್ಲ ಅನ್ನಿಸ್ಕೊಂಡು ಬಂದರೆ ನಮಗೆ ಮರ್ಯಾದೆ ಇರಲ್ಲ. ಎಷ್ಟು ಪಟ್ಟಂತ ಅನ್ನಿಸ್ಕೊಂಬನ ನಾನು. ಅನ್ನಿಸ್ಕೊಂಡು ಬಂದು ನನಗೂ ಸಾಕಾಗೈತೆ. ಇನ್ಮೇಲಿಂದನ ನಾವು ಹೆಂಗೋ ಇರ್ತೀವಿ, ಚೆನ್ನಾಗಿರ್ರಿ. ಬರಲ್ಲಮ್ಮ, ಬರಲ್ಲ. ಹಗ್ಲೆಲ್ಲ ಅನ್ನಿಸ್ಕೊಂಡು ಬಂದರೆ ಅದಕ್ಕೊಂದು ಅರ್ಥ ಇರಲ್ಲ. ಯೋಟಂತ ಬೈಸ್ಯಮ್ಮನ ನಾವು. ಸುಮ್ಕಿರು ಗೊಂಬೆಲ್ಲ, ಹೋದ್ರು ಹೋಗ್ಲೇಳು. ರೀಸನ್ ತಕ್ಕ ಹೋಗ್ತಾಳಂತಿ, ಹೋಗ್ಲೇಳು. ಅಯ್ಯೋ ಅಲ್ಲೂ ಹೇಳ್ಬಾರ್ದಂತೆ. ರೀತಾ ಅಲ್ಲೇ ಒಬ್ಬನ ಮದುವೆ ಆಗಿ ಅವನಿಗೆ ಡೈವರ್ಸ್ ಕೊಟ್ಟು ಇನ್ನೊಬ್ಬನ ಮದುವೆ ಆಗ್ಯಾನಂತ ನೋಡಮ್ಮ. ಅಲ್ಲೂ ನಮ್ಮ ಇವ್ರಿಗೆ ಮರ್ಯಾದೆ ಇರಲ್ಲ. ನಮ್ಮ ಚಂದ್ರಣ್ಣಯ್ಯರಿಗೆ ಅವ್ರು ಹೆಂಗೆ ಅವ್ರ ಮಕ್ಕಳು ಅವರು ಹೆಂಗೆ ಕಷ್ಟ ಬೀಳ್ತಾರೆ, ಅವ್ರಿಗೆ ಮರ್ಯಾದೆ ಇರಲ್ಲ. ಸಂಬಂಧಿಕರಿಗಳಪ್ಪ ಇಂತಾರಂತೆ ಹಿಂಗಂತೆ ಅಂತ ಮಾತಾಡ್ತಾರೆ ಜನ. ಯಾರು ಏನು ಎತ್ತ ಅಂತ ಕೇಳಿದಾಗ ಈಗ ಹಿಂಗೆ ಚಂದ್ರಪ್ಪ ಇಲ್ವಿ, ಚಂದ್ರಪ್ಪ ನೆಂಟಿ ಜಯಮ್ಮ ಇಲ್ಲಿ, ಜಯಮ್ಮ ತಂಗಿ ಮಗಳು ಅಂತ ಹೇಳಿ ಮಾತಾಡ್ತಾರೆ. ಮರ್ಯಾದೆ ಇರಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ ಕಣಮ್ಮ. ಎಷ್ಟು ಒಳ್ಳೆ ಮಾತನಾಗಳ, ನಮಗೂ ಅಲ್ಲಿ ಹೇಳಿ ಸಾಕಾಗಿದ್ದಿ. ಅದು ಒಬ್ರು ಹೇಳಿದ್ರೆ ಬುದ್ಧಿ ಬರಲ್ಲ ಏನ ಗೋವಿಂದಣ್ಣಯ್ಯ. ಅವ್ರಿಗೆ ತಿಳಿದು ಅವ್ರಿಗೆ ಅರಿವಾಗಬೇಕು. ಸುಮ್ಮನಿರು. ಒಬ್ರು ಹೇಳಿರ್ ಗೊತ್ತಾಗ್ಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಅರಿವಾಗಬೇಕು. ಅದು ಒಬ್ರು ಹೇಳೋದಲ್ಲ. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಬೇಕು. ಬೇರೆಯವರು ಒಳ್ಳೇದು ಕೇಳಿದ್ರು ಅವ್ರಿಗೆ ಕೆಟ್ಟದಾಗೆ ಕಾಣುತ್ತೆ. ಸುಮ್ಮನಿರು, ಏನು ಮಾಡೋಕ್ಕಾಗುತ್ತೆ? ಅವ್ರಾಗೆ ಅವ್ರ ಬುದ್ಧಿ ಕಲ್ಕಂಬ್ಲಿ. ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನಿರೋದು ಕಲ್ಕಳ್ರಿ ನೀವು. ಅಮ್ಮ ನೋಡಿರಿ ಒಂದ್ಸತಿ ಅಯ್ಯ ಅಂದಂಗೆ ಆಗುತ್ತೆ. ಕರೆದ್ರೆ ಇಲ್ಲ ನಾನು ರೀತಾ ಬೇರೆ ಇರ್ತೀವಿ, ಹೋಗ್ತೀನಿ, ನೀವೇ ಚೆನ್ನಾಗಿರ್ರಿ ಅಂತ ಹೇಳಿ ಅದೇ ಹೋತು. ಸಂಘದಾಗೆ ದುಡ್ಡು ಹೆಂಗಾನ ಖರ್ಚು ಮಾಡಿಲ್ಲ, ಅಕೌಂಟ್ನ ಉಳಿದು ಹಂಗೆ ಇಕ್ಕೊಂಡು ಬಿಡಿಸ್ಕೊಟ್ಟೈತಿ. ಯಾವ ಕಾರಣಕ್ಕೆ ನಮ್ಮಮ್ಮಯ್ಯ ತಗೊಂಡು ಹೋಗೈತಿ ಅಂದರೆ ನಮ್ಮ ಹತ್ರ ಕುರಿ ಮರಿ ಮಾರಿರೋದು ದುಡ್ಡಿತ್ತು ನೋಡೈತಲ್ಲ, ಅದಕ್ಕೆ ಬಿಡು ಹೆಂಗೂ ಕೊಡ್ತಾರೆ ಸಂಘದವ್ರು ಬಂದರೆ ಅಂತ ಹೇಳಿ ಹೋಗೈತಿ. ಕಟ್ಕೊಂತಾರೆ ಬಿಡು, ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ. ನೋಡ್ರಿ, ನನಗೂ ದುಡ್ಡು ಬೇಕಾಯಿತು ಅದಕ್ಕೆ ಅಂತ. ದುಡ್ಡು ಬೇಕಂದ್ರೆ ಕಷ್ಟ ಬೀಳ್ಬೇಕು ತಾನೆ, ಕಷ್ಟ ಬೀಳೋಕೆ ಮಾತ್ರ ಆಗಲ್ಲ, ದುಡ್ಡು ಮಾತ್ರ ಬೇಕು ಅಂತಾರೆ. ಅದಕ್ಕೆ ನಾವು ನಮ್ಮ ಅಮ್ಮನ ಮೇಲೆ ಸಿಟ್ಟಾಗೋದಷ್ಟೇ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.